ನಮಸ್ಕಾರ. ಬನ್ನಿ ಇವತ್ತಿನ ಈ ವಿಶ್ಲೇಷಣೆಗೆ ನೇರವಾಗಿ ಧುಮ್ಕೋಣ. ಇವತ್ತು ನಾವು ಮಾತಾಡ್ತಿರೋದು ಆಧುನಿಕ ಭಾರತವನ್ನ ರೂಪಿಸಿದ ಮಹಾನ್ ನಾಯಕ ನಮ್ಮ 2ನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ. ಯೋಚನೆ ಮಾಡಿ, ಇಡೀ ದೇಶವನ್ನೇ ಮುನ್ನಡೆಸಿದ ಒಬ್ಬ ಪ್ರಭಾವಶಾಲಿ ವ್ಯಕ್ತಿ ತಮ್ಮ ನಿಧನದ ನಂತರ ಬಿಟ್ಟು ಹೋದದ್ದು ಕೇವಲ ಒಂದು ಹಳೆ ಕಾರಿನ ಸಾಲ ಮಾತ್ರ. ಅಚ್ಚರಿಯಾಗುತ್ತೆ ಅಲ್ವಾ? ಅವರ ಸರಳತೆ, ಪ್ರಾಮಾಣಿಕತೆ ಮತ್ತು ಅವರ ಅದ್ಭುತ ಜೀವನದ ಸಂಪೂರ್ಣ ಕಥೆಯನ್ನ ಇವತ್ತು ನಾವು ತಿಳಿಯೋಣ. ಇವತ್ತಿನ ನಮ್ಮ ಈ ಸಂಚಿಕೆಯ ರೂಪುರೇಷೆ ಹೀಗಿದೆ ನೋಡಿ. ಸರಳತೆಯ ನಾಯಕ, ಬಡತನ ಮತ್ತು ಸ್ವಾತಂತ್ರ್ಯ ಹೋರಾಟ, ಅಚಲವಾದ ಪ್ರಾಮಾಣಿಕತೆ, ಪ್ರಧಾನಿಯಾಗಿ ಅವರ ಏಳಿಗೆ, ಅವರ ತಂದ ಕ್ರಾಂತಿಗಳು ಹಾಗೂ ದಿಟ್ಟ ನಾಯಕತ್ವ, ಮತ್ತು ಕೊನೆಯಲ್ಲಿ ಆ ತಾಷ್ಕೆಂಟ್ ನಿಗೂಢತೆ. ಅವರ ಅತ್ಯಂತ ಸಾಮಾನ್ಯ ಬಾಲ್ಯದ ದಿನಗಳಿಂದ ಶುರುಮಾಡಿ ಅವರು ಹೇಗೆ ದೇಶದ ಮಹಾನ್ ನಾಯಕರಾಗಿ ಬೆಳೆದ್ರು ಅನ್ನೋದನ್ನ ನಾವು ನೋಡಲಿದ್ದೇವೆ. ಇದು ಕೇವಲ ಬಡತನದಿಂದ ಮೇಲೆ ಬಂದ ಕಥೆಯಲ್ಲ, ಬದಲಿಗೆ ಇತಿಹಾಸದ ಪುಟಗಳಲ್ಲಿ ಇಂದಿಗೂ ಬಗೆಹರಿಯದ ಒಂದು ನಿಗೂಢ ಘಟನೆಯ ಕಡೆಗೂ ನಮ್ಮನ್ನ ಕೊಂಡೊಯ್ಯುತ್ತೆ. ಸರಿ, ಮೊದಲನೇ ಭಾಗ ಸರಳತೆಯ ನಾಯಕ. ಶಾಸ್ತ್ರಿಯವರ ಅಧಿಕಾರ ಮತ್ತೆ ಸಾಧನೆಗಳ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಅವರು ಎಂಥ ಮನುಷ್ಯ ಆಗಿದ್ರು ಅಂತ ನಾವು ತಿಳ್ಕೋಬೇಕು. ಪ್ರಧಾನಿ ಆದ್ಮೇಲೂ ಅವ್ರು ಎಷ್ಟೊಂದು ಸಾಮಾನ್ಯ ಜೀವನ ನಡೆಸ್ತಿದ್ರು ಅಂದ್ರೆ ನಿಮ್ಗೊಂದು ಇಂಟ್ರೆಸ್ಟಿಂಗ್ ಘಟನೆ ಹೇಳ್ತೀನಿ ಕೇಳಿ. ಒಮ್ಮೆ ಅವರ ಮಗ ಸುನಿಲ್ ಶಾಸ್ತ್ರಿ ಪ್ರಧಾನಮಂತ್ರಿಗಳ ಸರ್ಕಾರಿ ಶೆವರ್ಲೆ ಕಾರನ್ನ ತಮ್ಮ ವೈಯಕ್ತಿಕ ಕೆಲ್ಸಕ್ಕೆ ಬಳಸ್ಬಿಡ್ತಾರೆ. ಇದು ಶಾಸ್ತ್ರಿಯವರಿಗೆ ಗೊತ್ತಾಗಿದ್ದೇ ತಡ ಆ ಕಾರು ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಪಕ್ಕಾ ಲೆಕ್ಕ ಹಾಕಿ ಅದಕ್ಕೆ ತಗುಲುವ ಹಣವನ್ನ ತಮ್ಮ ಸ್ವಂತ ಸಂಬಳದಿಂದಲೇ ಸರ್ಕಾರಿ ಖಜಾನೆಗೆ ಕಟ್ಬಿಟ್ರು. ಇಮ್ಯಾಜಿನ್ ಮಾಡಿ, ಇಂಥ ಅಧಿಕಾರದ ದುರ್ಬಳಕೆ ಮಾಡ್ಕೊಳ್ಳದ ಉದಾಹರಣೆಗಳು ಸಿಗೋದು ನಿಜಕ್ಕೂ ರೇರಲ್ಲ. ಈಗ 2ನೇ ಭಾಗಕ್ಕೆ ಬರೋಣ, ಬಡತನ ಮತ್ತು ಸ್ವಾತಂತ್ರ್ಯ ಹೋರಾಟ. ಇಂಥ ಕಟ್ಟುನಿಟ್ಟಾದ ಶಿಸ್ತು, ಆ ಪ್ರಾಮಾಣಿಕತೆ ಅವರಿಗೆಲ್ಲಿಂದ ಬಂತು? ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಸ್ವಲ್ಪ ಅವರ ಬಾಲ್ಯದ ದಿನಗಳಿಗೆ ಹೋಗಬೇಕು. ಅವರು ಎಷ್ಟೊಂದು ಬಡತನದಲ್ಲಿ ಬೆಳೆದ್ರು ಗೊತ್ತಾ? ಶಾಲಾ ದಿನಗಳಲ್ಲಿ ದೋಣಿಗೆ ಕೊಡೋಕೆ ದುಡ್ಡಿಲ್ಲ ಅಂತ ದಿನಾ ಗಂಗಾ ನದಿಯನ್ನ ಈಜ್ಕೊಂಡೇ ಶಾಲೆಗೆ ಹೋಗ್ತಾ ಇದ್ರಂತೆ. ಆಮೇಲೆ ನೋಡಿ, ಕೇವಲ 16ನೇ ವಯಸ್ಸಿಗೆ ಬಾಲಗಂಗಾಧರ್ ತಿಲಕ್ ಮತ್ತೆ ಗಾಂಧೀಜಿಯವರ ಪ್ರಭಾವದಿಂದ ತಮ್ಮ ಓದನ್ನೇ ಬಿಟ್ಟು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ರು. ಅಂದಾಗೆ ಅವರು ಕಾಶಿ ವಿದ್ಯಾಪೀಠದಲ್ಲಿ ಓದಿ ಪಡ್ಕೊಂಡ ಆ ಶಾಸ್ತ್ರಿ ಅನ್ನೋ ಬಿರುದಿದೆಯಲ್ಲ, ಅದು ಅವರ ಹೆಸರಿನ ಜೊತೆ ಶಾಶ್ವತವಾಗಿ ಉಳಿದುಬಿಡ್ತು. ಇಲ್ಲಿ 7ರಿಂದ 9 ಅಂತ ಇದೆಯಲ್ಲ, ಇದು ಅವರು ಬ್ರಿಟಿಷರ ಜೈಲಿನಲ್ಲಿ ಕಳೆದ ವರ್ಷಗಳ ಲೆಕ್ಕ. ಬರೋಬ್ಬರಿ 7ರಿಂದ 9 ವರ್ಷಗಳ ಕಠಿಣ ಜೈಲುವಾಸ. ಜೈಲಿನಲ್ಲಿದ್ದಾಗ ನಡೆದ ಒಂದು ಘಟನೆ ಕೇಳಿದ್ರೆ ನಿಜಕ್ಕೂ ಮನಕಲುಕುತ್ತೆ. ಅವರ ಮಗಳಿಗೆ ತೀವ್ರ ಅನಾರೋಗ್ಯ ಇದ್ದಿದ್ರಿಂದ ಅವಳನ್ನ ನೋಡೋಕೆ ಅಂತ ಅವರಿಗೆ ಕೇವಲ 15 ದಿನಗಳ ಪೆರೋಲ್ ಸಿಕ್ಕಿರುತ್ತೆ. ಆದ್ರೆ ದುರಾದೃಷ್ಟ, ಅವರು ಮನೆ ತಲುಪುವಷ್ಟರಲ್ಲಿ ಮಗಳು ತೀರ್ಕೊಂಡಿರ್ತಾಳೆ. ಅಂತ್ಯಕ್ರಿಯೆ ಮುಗಿಸಿದ ತಕ್ಷಣವೇ ಅವರು ವಾಪಸ್ ಜೈಲಿಗೆ ಹೊರಟ್ಬಿಡ್ತಾರೆ. ಯಾಕೆ ಗೊತ್ತಾ? ನಾನು ಬಂದಿದ್ದು ಮಗಳಿಗಾಗಿ, ಈಗ ಅವಳಿಲ್ಲ, ಹೀಗಿರುವಾಗ ನಾನು ಕಾನೂನು ಮೀರಿ ರಜೆ ಅನುಭವಿಸೋದು ಸರಿಯಲ್ಲ ಅಂತ. ಎಂಥ ನಿಷ್ಠ ನೋಡಿ. ಮುಂದಿನ ಭಾಗ ಅಚ್ಚಲವಾದ ಪ್ರಾಮಾಣಿಕತೆ. ಅವರ ಈ ನೈತಿಕ ಮೌಲ್ಯಗಳು ಬರೀ ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗಿರ್ಲಿಲ್ಲ, ಅದು ಅವರ ವೈಯಕ್ತಿಕ ಬದುಕಿನಲ್ಲೂ ಇತ್ತು. 1928ರಲ್ಲಿ ಲಲಿತಾದೇವಿಯವರ ಜೊತೆ ಶಾಸ್ತ್ರಿಯವರ ಮದುವೆ ಆಗುತ್ತೆ. ಆ ಕಾಲದಲ್ಲಿ ವರದಕ್ಷಿಣೆ ಅನ್ನೋದು ತುಂಬಾನೇ ಕಾಮನ್ ಆಗಿತ್ತು. ಆದ್ರೆ ಶಾಸ್ತ್ರಿಯವರು ಇದನ್ನ ಸಂಪೂರ್ಣವಾಗಿ ವಿರೋಧಿಸಿದ್ರು. ಕೊನೆಗೆ ಮಾವನವರ ತೀವ್ರ ಒತ್ತಾಯಕ್ಕೆ ಮಣಿದು ಅವರು ಉಡುಗೊರೆಯಾಗಿ ತಗೊಂಡಿದ್ದೇನ್ ಗೊತ್ತಾ? ಕೇವಲ ಒಂದು ಚರಕ ಮತ್ತು ಕೆಲವು ಮೀಟರ್ ಕೈಮಗ್ಗದ ಖಾದಿ ಬಟ್ಟೆ ಅಷ್ಟೆ. ಇದು ಅವರ ಸಿಂಪ್ಲಿಸಿಟಿಗೆ ಮತ್ತೊಂದು ದೊಡ್ಡ ಉದಾಹರಣೆ. ಈಗ ಈ 140+ ಅನ್ನೋ ನಂಬರ್ ಏನನ್ನ ಸೂಚಿಸುತ್ತೆ ಅಂದ್ರೆ ಅದೊಂದು ದೊಡ್ಡ ದುರಂತ. 1956ನಲ್ಲಿ ಅರಿಯಲೂರನ್ನೋ ಜಾಗದಲ್ಲಿ ಒಂದು ಭೀಕರ ರೈಲ್ವೆ ಅಪಘಾತ ಆಗುತ್ತೆ. ಅದರಲ್ಲಿ 140ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೋತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಅಪಘಾತಕ್ಕೆ ಶಾಸ್ತ್ರಿಯವರು ನೇರವಾಗಿ ಅಥವಾ ತಾಂತ್ರಿಕವಾಗಿ ಕಾರಣನೇ ಆಗಿರಲಿಲ್ಲ. ಆದ್ರೂ ಆ ಘಟನೆಯ ಸಂಪೂರ್ಣ ನೈತಿಕ ಹೊಣೆಯನ್ನ ತಾವೇ ಹೊತ್ಕೊಂಡು ತಮ್ಮ ರೈಲ್ವೆ ಸಚಿವ ಸ್ಥಾನಕ್ಕೆ ತಕ್ಷಣ ರಾಜೀನಾಮೆ ಕೊಟ್ಟುಬಿಡ್ತಾರೆ. ಒಬ್ಬ ಮಂತ್ರಿ ಜವಾಬ್ದಾರಿ ತಗೊಳ್ಳೋದು ಅಂದ್ರೆ ಹೀಗಿರ್ಬೇಕಲ್ವಾ? ಸರಿ, ಈಗ ಭಾಗ 4, ಪ್ರಧಾನಮಂತ್ರಿಯಾಗಿ ಏಳಿಗೆ. ಯಾವತ್ತೂ ಅಧಿಕಾರ ಬೇಕು ಅಂತ ಆಸೆ ಪಟ್ಟವರಲ್ಲ ಅವರು. ಆದ್ರೂ ಅವರು ಬೆಳೆದ ಹಾದಿ ತುಂಬಾನೇ ವಿಶಿಷ್ಟವಾಗಿತ್ತು. ಕೇವಲ 5 ಅಡಿ 2 ಇಂಚ್ ಎತ್ತರವಿದ್ದ ಅವರನ್ನ ನೋಡಿ ವಿರೋಧಿಗಳು ಆರಂಭದಲ್ಲಿ ಸ್ವಲ್ಪ ಹಗುರವಾಗೇ ತಗೊಂಡಿದ್ರು. ಆದ್ರೆ ಅವ್ರ ಕೆಲ್ಸ ನೋಡಿದ್ಮೇಲೆ ಎಲ್ರೂ ದಂಗಾಗ್ಬಿಟ್ರು. ಪೊಲೀಸ್ ಸಚಿವರಾಗಿದ್ದಾಗ ಏನ್ಮಾಡಿದ್ರು ಗೊತ್ತಾ? ಪ್ರತಿಭಟನಾಕಾರರ ಮೇಲೆ ಬ್ರಿಟಿಷರ ತರ ಕ್ರೂರವಾಗಿ ಲಾಠಿ ಚಾರ್ಜ್ ಮಾಡೋ ಬದಲು ಮೊದಲ ಬಾರಿಗೆ ವಾಟರ್ ಕ್ಯಾನ್ ಅಂದ್ರೆ ನೀರಿನ ಹನಿಗಳನ್ನ ಬಳಸೋ ಪದ್ಧತಿ ತಂದ್ರು. ಹಾಗೆ ಸಾರಿಗೆ ಸಚಿವರಾಗಿದ್ದಾಗ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಹಿಳಾ ಬಸ್ ಕಂಡಕ್ಟರ್ಗಳನ್ನ ನೇಮಿಸಿ ಒಂದು ಹೊಸ ಕ್ರಾಂತಿನೇ ಸೃಷ್ಟಿ ಮಾಡಿದ್ರು. ಇನ್ನು 5ನೇ ಭಾಗ
ಕ್ರಾಂತಿಗಳು ಮತ್ತು ಅವರ ದಿಟ್ಟ ನಾಯಕತ್ವ. ಪ್ರಧಾನಿಯಾಗಿ ಅವರಿದ್ದದ್ದು ಕೇವಲ 19 ತಿಂಗಳುಗಳು ಮಾತ್ರ. ಆದರೆ ಆ ಅಲ್ಪಾವಧಿಯಲ್ಲೇ ಅವರು ಎದುರಿಸಿದ ಭೀಕರ ಆಹಾರದ ಕೊರತೆ ಮತ್ತೆ ಇಂಟರ್ನ್ಯಾಷನಲ್ ಪ್ರೆಷರ್, ಇದನ್ನವರು ನಿಭಾಯಿಸಿದ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಮೈಜುಮ್ಮನ್ಸುತ್ತೆ. ಭಾರತದಲ್ಲಿ ಆಹಾರದ ಅಭಾವ ಇದ್ದಾಗ ಅಮೆರಿಕಾದ ಅಧ್ಯಕ್ಷ ಲಿಂಡನ್ ಬಿ ಜಾನ್ಸನ್ ನಮಗೆ ಗೋಧಿ ಕೊಡೋದನ್ನ ತಡಮಾಡಿ ತುಂಬಾನೇ ಕಠಿಣ ಷರತ್ತುಗಳನ್ನ ಹಾಕಿದ್ರು. ಇದು ನೇರವಾಗಿ ನಮ್ಮ ದೇಶದ ಸ್ವಾಭಿಮಾನಕ್ಕೆ ಬಿದ್ದ ಏಟು. ಆಗ ಶಾಸ್ತ್ರಿ ಅವರು ಅಮೆರಿಕಾ ಮುಂದೆ ತಲೆಬಾಗ್ಲಿಲ್ಲ. ಏನ್ಮಾಡ್ರು ಗೊತ್ತಾ? ಮೊದಲು ತಮ್ಮ ಮನೆಯಲ್ಲಿ 1 ಹೊತ್ತಿನ ಊಟ ಬಿಟ್ರು. ಆಮೇಲೆ ಇಡೀ ದೇಶಕ್ಕೆ ವಾರದಲ್ಲಿ 1 ದಿನ ದಯವಿಟ್ಟು ಉಪವಾಸ ಮಾಡಿ ಅಂತ ಕರೆಕೊಟ್ರು. ಪರಾವಲಂಬನೆಗಿಂತ ನಮ್ಮ ಕಾಲ್ಮೇಲೆ ನಾವು ನಿಲ್ಲೋದು ಅದೆಷ್ಟು ಶ್ರೇಷ್ಠ ಅಂತ ಅವರು ಇಡೀ ಜಗತ್ತಿಗೆ ತೋರಿಸ್ಕೊಟ್ರು. ಈ ಸ್ವಾವಲಂಬನೆ ಕೇವಲ ಕನಸಾಗೇ ಉಳಿಬಾರ್ದು ಅಂತ ಅವರು 2 ಬೃಹತ್ ಯೋಜನೆಗಳನ್ನ ತಂದ್ರು. ಒಂದು ಶ್ವೇತಕ್ರಾಂತಿ, ಹಾಲಿನ ಉತ್ಪಾದನೆ ಹೆಚ್ಚಿಸೋಕ್ಕೆ ಅಮೂಲ್ ಮಾದರಿಗೆ ಬೆಂಬಲ ಕೊಟ್ಟು 1965ರಲ್ಲಿ ರಾಷ್ಟ್ರೀಯ ಡೇರಿ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಿದ್ರು. ಇನ್ನೊಂದು ಕಡೆ ವಿಜ್ಞಾನಿ MS ಸ್ವಾಮಿನಾಥನ್ ಅವರ ಜೊತೆ ಸೇರಿ ಹಸಿರು ಕ್ರಾಂತಿಗೆ ನಾಂದಿ ಹಾಡಿದ್ರು. ಇದ್ರಿಂದಲೇ ನಮ್ಮ ಭಾರತ ಕೃಷಿಯಲ್ಲಿ ಇಷ್ಟು ಬಲಿಷ್ಠ ರಾಷ್ಟ್ರ ಆಗೋಕೆ ಸಾಧ್ಯ ಆಯ್ತು ಅನ್ನೋದನ್ನ ನಾವೆಲ್ಲರೂ ನೆನಪಿನಲ್ಲಿಡಬೇಕು. ಮತ್ತೊಂದು ರೋಮಾಂಚಕಾರಿ ವಿಷಯ ಅಂದ್ರೆ 1965ರ ಭಾರತ-ಪಾಕಿಸ್ತಾನ ಯುದ್ಧ. ಸದಾ ಶಾಂತಿಪ್ರಿಯರಾಗಿದ್ದ ಶಾಸ್ತ್ರಿಯವರು ಆಗ ತೋರಿದ ದಿಟ್ಟತನ ವಿರೋಧಿಗಳನ್ನೇ ಬೆಚ್ಚುಬೀಳಿಸಿತ್ತು. ಸೇನಾ ಮುಖ್ಯಸ್ಥರಿಗೆ ಅವರು ಕೊಟ್ಟ ಒಂದೇ ಒಂದು ಸ್ಪಷ್ಟ ಆದೇಶ ಏನಾಗಿತ್ತು ಗೊತ್ತಾ? ನೀವ್ ನಿರ್ಧರಿಸಿ, ಆದ್ರೆ ದೇಶ ಗೆಲ್ಲಬೇಕು. ಬರೀ ಇಷ್ಟೇ ಅವರು ಹೇಳಿದ್ದು. ಇದರ ಪರಿಣಾಮ ನಮ್ಮ ಸೇನೆ ಯಾವ ಮಟ್ಟಿಗೆ ಮುನ್ನುಗ್ಗಿತು ಅಂದ್ರೆ ಲಾಹೋರ್ ಸಮೀಪದವರೆಗೂ ತಲುಪಿತ್ತು ನಮ್ಮ ಭಾರತೀಯ ಸೇನೆ. ಮತ್ತು ಇದೇ ಸಮಯದಲ್ಲಿ ಮೂಡಿಬಂದ ಆ ಒಂದು ಅದ್ಭುತ ಘೋಷಣೆ, ಜಯ ಜವಾನ್ ಜಯ ಕಿಸಾನ್. ಗಡಿಯಲ್ಲಿ ಕಾಯೋ ಸೈನಿಕ ಹಾಗೆ ಗದ್ದೆಯಲ್ಲಿ ದುಡಿಯೋ ರೈತ, ಇವರಿಬ್ರೂ ನಮ್ಮ ದೇಶದ ನಿಜವಾದ ಬೆನ್ನೆಲುಬು ಅಂತ ಅವರು ಸಾರಿದ್ರು. ಈ ಮಾತು ಇಡೀ ದೇಶವನ್ನೇ ಒಗ್ಗೂಡಿಸ್ತು. ಇವತ್ತಿಗೂ ಕೂಡ ಈ ಘೋಷಣೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಪ್ರತಿಧ್ವನಿಸ್ತಲೇ ಇದೆ ಅಲ್ವಾ? ಬನ್ನಿ ಈಗ ಕೊನೆಯ ಭಾಗ, ತಾಷ್ಕೆಂಟ್ ನಿಗೂಢತೆ ಕಡೆಗೆ ಹೋಗೋಣ. ಶಾಸ್ತ್ರಿಯವರ ಜೀವನದ ಅತ್ಯಂತ ಗಂಭೀರವಾದ ಹಾಗೆ ಅಷ್ಟೇ ನಿಗೂಢವಾದ ಅಧ್ಯಾಯ ಇದು. 1965ರ ಯುದ್ಧವನ್ನ ಮುಗ್ಸೋಕೆ ಅಂತ ಅವರು ಉಜ್ಬೇಕಿಸ್ತಾನದ ತಾಷ್ಕೆಂಟ್ಗೆ ಹೋಗಿರ್ತಾರೆ. ಜನವರಿ 10ರಂದು ಪಾಕಿಸ್ತಾನದ ಜೊತೆ ಒಂದು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಆದ್ರೆ ಅಧಿಕೃತ ವರದಿಗಳ ಪ್ರಕಾರ ಅಂದು ಮಧ್ಯರಾತ್ರಿ 1:20ರ ಸುಮಾರಿಗೆ ಅವರಿಗೆ ದಿಢೀರಂತ ವಿಪರೀತ ಕೆಮ್ಮು ಕಾಣಿಸ್ಕೊಂಡು ಪ್ರಜ್ಞೆ ತಪ್ಪಿ ಬೀಳ್ತಾರೆ. ರಷ್ಯಾದ ವೈದ್ಯರು ಬಂದು ಪರೀಕ್ಷೆ ಮಾಡಿ ಅವರು ಹೃದಯಾಘಾತದಿಂದ ತೀರಿಕೊಂಡ್ರು ಅಂತ ಘೋಷಣೆ ಮಾಡ್ತಾರೆ. ಆದ್ರೆ ವಿಷಯ ಇಲ್ಲಿಗೆ ಮುಗಿಯಲ್ಲ. ಮೂಲ ದಾಖಲೆಗಳು ಮತ್ತೆ ಅವರ ಕುಟುಂಬದವರ ಹೇಳಿಕೆಗಳನ್ನ ನೋಡಿದ್ರೆ ಈ ಸಾವಿನ ಸುತ್ತ ಹಲವಾರು ಅನುಮಾನಗಳು ಹುಟ್ಕೊಳ್ತವೆ. ಆಶ್ಚರ್ಯದ ಸಂಗತಿಯಂದ್ರೆ ಇಷ್ಟೊಂದು ದೊಡ್ಡ ನಾಯಕನ ಸಾವಿನ ನಂತರ ಒಂದು ಮರಣೋತ್ತರ ಪರೀಕ್ಷೆ ಕೂಡ ನಡೆಯಲೇ ಇಲ್ಲ. ಅವರ ಪಾರ್ಥಿವ ಶರೀರ ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಿತ್ತು, ಮತ್ತೆ ದೇಹದ ಮೇಲೆ ವಿವರಿಸಲಾಗದ ಕೆಲವು ಗಾಯದ ಗುರುತುಗಳಿತ್ತು ಅಂತ ಅವರ ಕುಟುಂಬದವರು ಆರೋಪ ಮಾಡಿದ್ರು. ಅದಕ್ಕಿಂತ ದೊಡ್ಡ ಶಾಕ್ ಅಂದ್ರೆ ಅಂದು ಅವರ ಜೊತೆಗಿದ್ದ ವೈದ್ಯರು ಮತ್ತು ಅವರ ಅಡಿಗೆಯವರು ಮುಂದಿನ ದಿನಗಳಲ್ಲಿ ನಿಗೂಢವಾಗಿ ಅಪಘಾತಗಳಲ್ಲಿ ಸಾವನ್ನಪ್ತಾರೆ. ಮತ್ತೆ ಈ ಘಟನೆಗೆ ಸಂಬಂಧಿಸಿದ ಸರ್ಕಾರಿ ಕಡತಗಳು ಇವತ್ತಿಗೂ ಕೂಡ ಗೌಪ್ಯವಾಗೇ ಉಳಿದಿವೆ. ಬಾಲ್ಯದ ಕಡುಬಡತನದಿಂದ ಮೇಲೆದ್ದು ತಮ್ಮ ಪ್ರಾಮಾಣಿಕತೆ ಮತ್ತೆ ನೈತಿಕತೆಯ ತಳಹದಿಯ ಮೇಲೆ ಇಡೀ ದೇಶವನ್ನೇ ಮುನ್ನಡೆಸಿದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಾಧನೆಗಳು ನಿಜಕ್ಕೂ ಅಜರಾಮರ. ಅವರ ಸರಳತೆ, ಅವರ ದಿಟ್ಟತನ ನಮ್ಮ ಇತಿಹಾಸದಲ್ಲಿ ಸದಾ ಬೆಳಗುತ್ತೆ. ಆದ್ರೆ ಆ ಗೌಪ್ಯ ಕಡತಗಳು ಈ ನಿಸ್ವಾರ್ಥ ನಾಯಕನ ನಿಗೂಢ ಅಂತ್ಯದ ಹಿಂದಿನ ಸತ್ಯವನ್ನ ಎಂದಾದರೂ ಹೊರತರುತ್ತವೆಯಾ? ಆ ಸಂಪೂರ್ಣ ಸತ್ಯ ಏನಾಗಿರಬಹುದು? ಈ ಪ್ರಶ್ನೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಮುಂದಿನ ಪೀಳಿಗೆಗೂ ಒಂದು ಕುತೂಹಲಕಾರಿಯಾದ ರಹಸ್ಯವಾಗಿಯೇ ಉಳಿದುಬಿಡುತ್ತೆ. ಈ ವಿಶ್ಲೇಷಣೆ ನಿಮ್ಗಿಷ್ಟವಾಯ್ತು ಅಂತ ಭಾವಿಸ್ತೀನಿ.